ವಿನಯ ಬೇಕು ವ್ಯಕ್ತಿಗೆ. ವಿನಯ ಏನನ್ನೆಲ್ಲ ತಂದುಕೊಡತ್ತೆ. ಆದರೆ ಹೆಚ್ಚಾಗಿ ವಿನಯ ಅಂತ ಅಂದ ಕೂಡಲೇ ನಾವು ಬಾಗಿದಂತೆ ಆಗತ್ತೆ, ನಾವು ನಮ್ಮತನವನ್ನು ಬಿಟ್ಟಂತೆ ಆಗತ್ತೆ ಅಂತೆಲ್ಲ ಅಂದುಕೊಂಡು ಬೀಗ್ತಾ ಇರ್ತೇವೆ. ಬೀಗೋದಲ್ಲ, ಬಾಗಬೇಕು. ಬಾಗಿದರೆ ಏನಾಗತ್ತೆ? ಇಲ್ಲೊಬ್ಬ ಪ್ರಜ್ಞೆ ಹೇಳ್ತಾನೆ ಕೇಳಿ. ತಿಷ್ಠತಾಂ ತಪಸಿ ಪುಣ್ಯಮಾಸೃಜನ್ ಸಂಪದೋನುಗುಣಯನ್ ಸುಖೈಷಿಣಾಂ ಯೋಗಿನಾಂ ಪರಿಣಮನ್ ವಿಮುಕ್ತಯೇ ಕೇನ ನಾಸ್ತು ವಿನಯ ಸತಾಂ ಪ್ರಿಯ. ಯಾರೋ ಒಬ್ಬ ತಪಸ್ಸಿನಲ್ಲಿ ಮುಳುಗಿದಾನೆ, ಅವನಿಗೂ ವಿನಯ ಬೇಕು. ಅದೇನು ಮಾಡುತ್ತೆ ಅಂದರೆ, ವಿನಯ ಅವನಿಗೆ ಪುಣ್ಯವನ್ನು ತಂದುಕೊಡುತ್ತೆ, ಅದು ತಪಸ್ಸಿಗೆ ಸಹಾಯಕವಾಗತ್ತೆ. ಇನ್ನು ಲೌಕಿಕವಾದ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ಬದುಕಬೇಕು ಅಂತಂದರೆ ಅವನಿಗೂ ವಿನಯ ಬೇಕು. ಯಾಕೆ ಅಂದರೆ ಅದು ಅವನು ಸುಖ ಪಡೋದಕ್ಕೆ ಬೇಕಾದ ಸಂಪತ್ತು ಸಿಗುವಂತೆ ಮಾಡಿಕೊಡತ್ತೆ. ಎಲ್ಲ ಬಿಟ್ಟ ಯೋಗಿ, ಮೋಕ್ಷವೊಂದನ್ನೇ ಬಯಸ್ತಾ ಇರುವ ಯೋಗಿ ಆದರೂ ಕೂಡ ಅವನಿಗೆ ವಿನಯ ಬೇಕು. ಯಾಕೆ ಅಂದರೆ ಅವನನ್ನು ಅದು ಮುಕ್ತಿಯೆಡೆಗೆ ತಲುಪಿಸತ್ತೆ ಅಂತ ಇವನು ಹೇಳ್ತಾನೆ. ಹಾಗಾಗಿ ವಿನಯ ಯಾರಿಗೆ ಬೇಡ, ವಿನಯ ಯಾರಿಗೆ ಇಷ್ಟವಾಗೋದಿಲ್ಲ ಅಂತ. ವಿನಯ ಅಂತ ಅಂದರೆ ಅಹಂಕಾರವಿಲ್ಲದ ಒಂದು ಸ್ಥಿತಿ ಮತ್ತು ವರ್ತನೆ ಅನ್ನೋದು ಒಂದು ಅರ್ಥ ಆದರೆ, ವಿವೇಕ ಅನ್ನುವ ಅರ್ಥ ಕೂಡ ಇದೆ. ಎರಡು ಅರ್ಥದಲ್ಲಿಯೂ ವಿನಯ ಎಲ್ಲರಿಗೂ ಸಹಕಾರಿಯಾದದ್ದು. ಶುಭಂ ಭೂಯಾತ್.